ಗ್ರಾಮಸ್ಥರೇ, ನಾನಿವತ್ತು ನಿಮಗೆ ಮಾನವ ಹಕ್ಕುಗಳ ಬಗ್ಗೆ ಹೇಳ್ತೀನಿ. ನಂದೊಂದು ಪ್ರಶ್ನೆ ಇತ್ತು ಹಾಂ, ಕಳಪ್ಪನವರೇ ಕೇಳಿ. ಸರ್, ನಮ್ಮ ಮನೆ ಹತ್ರ ಬೆಳಗ್ಗೆ ನಾಯಿಗೆ ಬಿಸ್ಕೆಟ್ ಹಾಕ್ದೆ, ಬಾಲ ಅಲ್ಲಾಡಿಸ್ದಂಗೆ ತಿಂದೋಯ್ತು ಸರ್. ನನಗೆ ರೆಸ್ಪೆಕ್ಟೇ ಕೊಡಲಿಲ್ಲ ಸರ್. ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಕೊಡಲೇ ಸರ್? ನಾನೀಗ ಕೊಡಲೇ ಸರ್? ರೀ ಕಾಳಪ್ಪನವರೇ, ಮಾನವ ಹಕ್ಕುಗಳು ಮನುಷ್ಯರಿಗೆ ಮಾತ್ರ ಇರೋದು, ನಾಯಿಗಳಿಗೆಲ್ಲ ಇದು ಅನ್ವಯಿಸಲ್ಲ. ಸರ್, ನನ್ನ ಹೆಂಡತಿ ದೋಸೆ ಇಟ್ಟು ರುಬ್ಬಿಟ್ಕೊಂಡ್ಬಿಟ್ಟು ವಾರವೆಲ್ಲ ತಿಂಡಿಗೆ ದೋಸೆನೇ ಹೋಯ್ತಾಳೆ ಸರ್. ನನಗೆ ಆಸೆ ಇರಲ್ವ ಸರ್ ಬೇರೆ ತಿನ್ನಬೇಕು ಅಂತ? ಪಲಾವು, ಪುಳಿಯೋಗರೆ ಈ ಥರ ಎಲ್ಲ ತಿನ್ನಬೇಕು ಅಂತ ಆಸೆ ಇರಲ್ವ ಸರ್? ಹೇಳಿ ಸರ್, ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಕೊಡಲೇ ಸರ್? ಕೊಡ್ಲಾ? ಅದು ಗೃಹಸ್ಥ ಧರ್ಮದ ವ್ಯಾಪ್ತಿಗೆ ಬರುತ್ತೆ ರೀ, ಮಾನವ ಹಕ್ಕುಗಳ ವ್ಯಾಪ್ತಿಗೆ ಬರೋದಿಲ್ಲ. ಅಲ್ಲ ರೀ, ನಿಮಗೆ ಏನು ಊಟ ಬೇಕು ಅನ್ನೋದು ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇರುತ್ತೆ. ನಿಮ್ಮ ಹೆಂಡ್ತಿ ನಿಮ್ಗೆ ಏನು ಬೇಯಿಸಿ ಹಾಕಬೇಕು ಅನ್ನೋದನ್ನ ಈ ಹಕ್ಕಿಂದ ಅವ್ರಿಗೇನು ಹೇಳೋಕ್ಕಾಗಲ್ಲ, ಆಯ್ತಾ? ಸರ್, ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಸೊಳ್ಳೆ ಸರ್. ನಾವು ಒಳ್ಳೆ ಆರೋಗ್ಯಕರ ವಾತಾವರಣದ ಬದುಕೋ ಹಕ್ಕಿಲ್ವಾ ಸರ್? ಈ ಸೊಳ್ಳೆ ಮೇಲೆ ಕಂಪ್ಲೇಂಟ್ ಕೊಡಲ ಸರ್? ಕೊಡ್ಬೋದಾ ಸರ್? ರೀ, ಈ ಸ್ವಚ್ಛತೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ರೀ. ನಿಮಗೆ ಒಳ್ಳೆ ವಾತಾವರಣದಲ್ಲಿ ಬದುಕೋ ಹಕ್ಕಿದೆ, ಹಂಗಂತ ಸೊಳ್ಳೆ ಮೇಲೆಲ್ಲ ನಾವು ಕೇಸ್ ಹಾಕೋಕ್ಕಾಗಲ್ಲ ರೀ. ಹೋಗ್ರಿ, ಸುಮ್ಮನೆ ತಲೆ ತಿನ್ಬೇಡಿ.